ನಿಖಿಲ್. ಇದು 2023ರಲ್ಲಿ ಟೊರೆಂಟೊ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರೀಮಿಯರ್ ಆಗಿದ್ದು, ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ 2024 ಜುಲೈ 5ನೇ ತಾರೀಕು ಥಿಯೇಟ್ರಿಕಲ್ಲಿ ರಿಲೀಸ್ ಆಗಿದೆ. ಇದು ಒಂದು ಹಿಂದಿ ಲ್ಯಾಂಗ್ವೇಜ್ ಆ್ಯಕ್ಷನ್ ಥ್ರಿಲ್ಲರ್ ಜಾನರಲ್ಲಿ ರಿಲೀಸ್ ಆಗಿದ್ದು, ನಿಖಿಲ್ ನಾಗೇಶ್ ಭಟ್ ಅವರು ಡೈರೆಕ್ಟ್ ಮಾಡಿ, ಲಕ್ಷ್ಯ, ರಾಘವ್ ಜುಯಾಲ್, ಆಶೀಶ್ ವಿದ್ಯಾರ್ಥಿ, ಹರ್ಷಾಯ, ತಾನ್ಯಾ ಮಣಿಕ್ತಾಲ ಇವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಬಗ್ಗೆ ಹೇಳೋದಾದರೆ, ಆಲ್ರೆಡಿ ಹೇಳಿದ ಥರ ಇದೊಂದು ಆ್ಯಕ್ಷನ್ ಮೂವಿ. ಆ್ಯಕ್ಷನ್ ಅನ್ನೋ ವರ್ಡಿಗೆ ನಿಜವಾಗ್ಲೂ ಏನು ಮೀನಿಂಗ್ ಅಂತ ಈ ಮೂವಿ ನೋಡಿ ತುಂಬ ಜನ ತಿಳ್ಕೊಬೇಕಾಗಿದೆ. ಆ ರೇಂಜಿಗೆ ಸ್ಟಾರ್ಟಿಂಗ್ ಟು ಎಂಡು ಬರ್ರಿ ಫೈಟ್ ಸೀನು, ಸ್ಕ್ರೀನ್ ಫುಲ್ಲು ರಕ್ತ ನನಗೆ ಚೆಲ್ಲಾಡಿದ್ದಾರೆ. ಯಾರ್ಯಾರಿಗೆ ಆ್ಯಕ್ಷನ್ ಜಾನರ್ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಈ ಮೂವಿ ಕತೆ ಬಗ್ಗೆ ಹೇಳೋದಾದರೆ, ಹೀರೋ ಹೆಸರು ಬಂದು ಅಮೃತ್. ಇವರು ಇಂಡಿಯನ್ ಸೋಲ್ಜರ್ ಆಗಿದ್ದು ಒಂದು ಟ್ರೈನ್ಡ್ ಕಮಾಂಡೋ ಆಗಿರ್ತಾರೆ. ಇವ್ರ ಗರ್ಲ್ ಫ್ರೆಂಡ್ ಬಂದು ಅವರಿಗೆ ಇಷ್ಟ ಇಲ್ದಲೇ ಇದ್ರೂ ಕೂಡ ಅವ್ರ ಅಪ್ಪ ಮಾತಿಗೆ ಆಪೋಸ್ ಮಾಡ್ದಲೇ ಎಂಗೇಜ್ಮೆಂಟಿಗೆ ರೆಡಿ ಆಗ್ಬಿಡ್ತಾರೆ. ಈ ವಿಷಯ ಹೀರೋ ಗೊತ್ತಾಗಿ ಆ ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಎಂಗೇಜ್ಮೆಂಟ್ ನಡೀತಿರೋ ಪ್ಲೇಸಿಗೇನೆ ಬರ್ತಾರೆ. ಬಟ್ ಅಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಹೀರೋಯಿನ್ ಅವರಪ್ಪ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ತನ್ನ ಕೈಯಲ್ಲಿ ಬಿಸ್ನೆಸ್ ಅನ್ನೋ ವರ್ಲ್ಡನ್ನೇ ಆಳ್ತಾ ಇರೋ ಒಬ್ಬ ಮನುಷ್ಯ ಅಂತ. ಅದಕ್ಕೋಸ್ಕರ ಹೀರೋಯಿನ್ ಇವಾಗ ಬಂದು ಏನೂ ಮಾಡಬೇಡ, ಆರಾಮಾಗಿ ನೀನು ಹೋಗು, ನೆಕ್ಸ್ಟ್ ನಾ ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ, ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ನಾವು ಇವತ್ತು ನೈಟು ಎಲ್ಲರೂ ನಮ್ಮ ಫ್ಯಾಮಿಲಿ ಸಮೇತ ಟ್ರೈನಲ್ಲಿ ನ್ಯೂ ಡೆಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಬಂದು ನಿನಗೆ ಎಲ್ಲಾನು ಮಾತಾಡ್ತೀನಿ, ಇವಾಗ ಹೋಗು ಅಂತ ಹೇಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನೆಕ್ಸ್ಟ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅದೇ ಟ್ರೈನಲ್ಲಿ ಮಿಸ್ ಆಗಿನೋ ಇಲ್ಲ ಪ್ಲಾನ್ ಮಾಡಿನೋ ಹೀರೋನು ಕೂಡ ಬೋರ್ಡ್ ಆಗ್ತಾರೆ. ಆಲ್ರೆಡಿ ಈ ಸೀನಲ್ಲಿ ನಡೀತಿರೋ ಒಂದು ಹೀರೋಯಿನ್ ಜಗಳದ ಮಧ್ಯ ನಾವೇನಪ್ಪ ಮಾಡೋದು ಅಂದ್ಬಿಟ್ಟು ಆ ಟ್ರೈನ್ನ ರಾಬರಿ ಮಾಡೋದಿಕ್ಕೆ ಒಂದು ಅಂದಾಜು 30-40 ಜನ ಇರೋ ಡಕಾಯ್ತ್ ಗ್ಯಾಂಗು ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಟ್ರೈನ್ ಮೂವ್ ಆಗಿದ ತಕ್ಷಣ ಆ 40 ಜನ ಡಕಾಯ್ಟ್ಸು ಪ್ಯಾಸೆಂಜರ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಇರೋ ದುಡ್ಡು, ಒಡವೆ ಎಲ್ಲದನ್ನು ಕಿತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿದ ಹೀರೋ ಅವ್ರನ್ನ ಹೇಗೆ ಆಪೋಸ್ ಮಾಡ್ತಾನೆ, ಅವರಿಂದ ಪ್ಯಾಸೆಂಜರ್ಸ್ನ ಹೇಗೆ ಸೇವ್ ಮಾಡ್ತಾನೆ ಅನ್ನೋದೇ ನೆಕ್ಸ್ಟ್ ಸ್ಟೋರಿ. ಈ ಮೂವಿ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದ್ರೆ, ಇದೊಂದು ಕಂಪ್ಲೀಟ್ ಒಂದು ಆಕ್ಷನ್ ಬೇಸ್ಡ್ ಮೂವಿ. ಆಸ್ ಯೂಶುವಲ್ ವರ್ಲ್ಡ್ ಮೂವೀಸ್ ನೋಡೋ ವ್ಯೂವರ್ಸಿಗೆ ಗೊತ್ತಿರುತ್ತೆ, ಆಕ್ಷನ್ ಮೂವಿ ಅನ್ನೋ ಒಂದು ಜಾನರ್ನ ಪ್ರಪಂಚಕ್ಕೇನೆ ಹೇಳಿ ತೋರಿಸಿದ ಮೂವಿ ಅಂದರೆ ಅದು ಜಾನ್ ವಿಕ್ ಫ್ರಾಂಚೈಸಿ. ಇವರು ಕೂಡ ಅದೇ ಜಾನರಲ್ಲಿ ಕಂಪ್ಲೀಟ್ ಇನ್ ಅಂಡ್ ಔಟ್ ಆಕ್ಷನ್ನೇ ಟ್ರೈ ಮಾಡಿದ್ದಾರೆ. ಈ ಮೂವಿನ ಕಂಪ್ಲೀಟ್ ನೋಡಿದ್ಮೇಲೆ ನಿಮ್ಗೊಂದು ಸ್ಟ್ರೈಕ್ಔಟ್ ಆಗ್ಬೋದು, ಸೇಮ್ ಇದೆಲ್ಲೋ ನೋಡ್ದಂಗಿದಲ್ಲ, ಇದೇನು ಸ್ಟಾರ್ಟಿಂಗ್ ಟು ಎಂಡ್ ಬರೀ ಒಂದು ಟ್ರೈನಲ್ಲೇ ಫಿಲಮ್ ಮುಗಿಸ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದೂ ಕೂಡ ಸೌತ್ ಕೊರಿಯನ್ ಮೂವಿ ಟ್ರೈನ್ ಟು ಬೂಸನ್ ಎಲ್ಲರೂ ನೋಡಿರ್ತೀರ, ಅದೇ ಮೂವಿ ಥರ ಸೇಮ್ ಟು ಸೇಮ್ ಸ್ಟಾರ್ಟಿಂಗ್ ಟು ಎಂಡ್ ಒಂದೇ ಟ್ರೈನಲ್ಲಿ ಒಂದು ಸ್ಟೋರಿನೇ ಮುಗಿಸಿದ್ದಾರೆ. ಒಂದು ಹಿಂದಿ ಲ್ಯಾಂಗ್ವೇಜಲ್ಲಿ ಟ್ರೈನ್ ಟು ಬೂಸನ್ ಕಾನ್ಸೆಪ್ಟ್ನ ಜಾನ್ ವಿಕ್ ಜಾನರಲ್ಲಿ ಹೇಗೆ ತೆಗೆದ್ರೆ ಹೇಗೆ ಬರುತ್ತೆ ಮೂವಿ ಅಂದ್ಬಿಟ್ಟು ಕ್ಲೀನಾಗಿ ಡೆಲಿವರಿ ಮಾಡಿದ್ದಾರೆ. ಅದರಲ್ಲಿ ಡೈರೆಕ್ಟರ್ ಗೆದ್ದರು ಅಂತಲೇ ಹೇಳಬೇಕು. ಬಟ್ ಎಂಥ ಹಣೆ ಬರ ಅಂದರೆ, ಜಾನ್ ವಿಕ್ ಮೂವಿನೇ ನೋಡಿ ಕಿಲ್ ಮೂವಿ ತೆಗೆದಿದ್ದಾರೆ ಅಂತ ನಾವು ಅಂತಿರ್ಬೇಕಾದ್ರೆ, ಅದೇ ಜಾನ್ ವಿಕ್ ಅವರು ಈ ಕಿಲ್ ಮೂವಿನ ನೋಡಿ ಈ ಮೂವಿ ಅಫಿಷಿಯಲ್ ರೈಟ್ಸ್ನ ಜಾನ್ ವಿಕ್ ಫ್ರಾಂಚೈಸಿಯವರೇ ಪರ್ಚೇಸ್ ಮಾಡಿದಾರಂತೆ. ಬಟ್ ಈ ಮೂವಿ ಕ್ಲಿಕ್ ಆಗಿದ್ದಕ್ಕೆ ಕ್ರೆಡಿಟ್ಸ್ ಯಾರಿಗೆ ಕೊಡಬೇಕು ಅಂದರೆ, ಡೈರೆಕ್ಟರ್ ನಿಖಿಲ್ ಅವರ ರೈಟಿಂಗ್ಸ್ಗಿಂತ ಮ್ಯೂಸಿಕ್ ಡೈರೆಕ್ಟರ್ ವಿಕ್ರಮ್ ಶಾಶ್ವತ್ ಹಾಗೆ ಸಿನಿಮಾಟೋಗ್ರಾಫರ್ ರಾಫಿ ಮೆಹಮದ್ ಇವರು ಹಬ್ಬ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಒಂದು ವರ್ಕಿಂದನೇ ಈ ಮೂವಿ ಒಂದು ಬೇರೆ ಲೆವೆಲಿಗೆ ರೀಚ್ ಆಗಿದೆ ಅಂತಲೇ ಹೇಳಬೇಕು. ಎಸ್ಪೆಷಲಿ ಹೇಳೋದಾದರೆ VFX, SFX, ಸೌಂಡ್ ಡಿಸೈನಿಂಗ್ ಅಂತೂ ಬೇರೆ ಲೆವೆಲ್. ಒಂದು ಆಕ್ಷನ್ ಮೂವಿಗೆ ಏನು ಇರಬೇಕೋ ಅದನ್ನು ಪಕ್ಕಾ ಕೊಟ್ಟಿದ್ದಾರೆ. ಥಿಯೇಟ್ರಲ್ಲಿ ನೋಡ್ತಾ ಇರಬೇಕಾದ್ರೆ ಆಬ್ವಿಯಸ್ಲಿ SFX ಇಂದಾನೆ ನಮಗೆ ಇನ್ನೂ ಹೈಪ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನು ಎತ್ತ ಅಂತ ನಮಗೊಂದು ಮೈಂಡಲ್ಲಿ ಒಂದು ಥ್ರಿಲ್ಲರ್ ಜಾನರ್ನ ಕ್ರಿಯೇಟ್ ಮಾಡಿದ್ದೇ ಆ ಸೌಂಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೇಳೋದಾದರೆ ಆ್ಯಕ್ಟಿಂಗ್ ಒಂದು ಹೀರೋಗಿನ್ನ ಜಾಸ್ತಿ ರಾಘವ್ ಜುಯಾಲ್ ಅವರು ಫನಿ ಅನ್ನೋ ಒಂದು ಕ್ಯಾರೆಕ್ಟ್ರಲ್ಲಿ ಬಂದು ಸ್ಕ್ರೀನಲ್ಲಿ ಅಪಿಯರ್ ಆಗ್ತಾರೆ. ರಾಘವ್ ಜುಯಾಲ್ ಯಾರು ಅಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರಬೇಕು. ಬಟ್ ಇವರಿಗೆ ಇಂಥ ಒಂದು ವಿಲ್ಲನ್ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ, ಬಟ್ ಅದನ್ನು ಬೇರೆ ಲೆವೆಲಲ್ಲಿ ಡೆಲಿವರ್ ಮಾಡಿದ್ದಾರೆ. ಆ ಸ್ಕ್ರೀನಲ್ಲಿ ಅವರು ಇಷ್ಟು ದಿನ ನಾವು ನೋಡಿದ ಪ್ರಕಾರ ಒಂದೊಂದು ಗುಡ್ ಡ್ಯಾನ್ಸರ್, ಒಬ್ಬ ಒಳ್ಳೆ ಕೋರಿಯೋಗ್ರಾಫರ್, ಆ ಒಂದು ಕಾಮಿಡಿ ಜಾನರಲ್ಲಿ ನೋಡಿದ್ದೀನಿ ನಾವು. ಈ ಸಡನ್ನಾಗಿ ಒಂದು ಸ್ಕ್ರೀನಲ್ಲಿ ಆ ವಿಲ್ಲನಿಸಮನ್ನು ತಗೊಂಡು ಆ ಸ್ಕ್ರೀನ್ ಮೇಲೆ ಬಂದು ಅಪಿಯರ್ ಆದಾಗ ನೋಡಿ ಹಂಗೆ ಸ್ಟನ್ ಆಗಬೇಕು. ಆ ರೇಂಜಿಗೆ ಎಕ್ಸ್ಪ್ರೆಷನ್, ಆ ರೇಂಜಿಗೆ ಆ್ಯಕ್ಟಿಂಗು ಕೆಡವಾಕಿದ್ದಾರೆ ಅಂತಲೇ ಹೇಳಬೇಕು. ಆ್ಯಸ್ ಯೂಶುವಲ್ ಹೀರೋ ಬಂದು ಲಕ್ಷ್ಯ, ಅವರು ಕೂಡ ಅವ್ರಿಗೆ ಏನು ಬೇಕೋ ಅದನ್ನು ಕ್ಲೀನಾಗಿ ಡೆಲಿವರಿ ಮಾಡಿದ್ದಾರೆ. ಒಂದು ಫಿಟ್ಟಾಗಿ ಒಬ್ಬ ಇಂಡಿಯನ್ ಸೋಲ್ಜರ್ ಹೇಗಿರಬೇಕು, ಅವರ ಮ್ಯಾನರಿಸಮ್ ಹೇಗೆ, ಅದನ್ನು ಕ್ಲೀನಾಗಿ ಲರ್ನ್ ಮಾಡಿ ಏನು ಬೇಕೋ ಅದನ್ನು ಸ್ಕ್ರೀನಲ್ಲಿ ಡೆಲಿವರ್ ಮಾಡಿದ್ದಾರೆ. ಓವರಾಲ್ ಈ ಮೂವಿ ಬಗ್ಗೆ ಹೇಳೋದಾದರೆ ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಆ್ಯಕ್ಷನ್ ಪಿಕ್ಚರ್. ಯಾರ್ಯಾರಿಗೆ ಒಂದು ಆ್ಯಕ್ಷನ್ ಜಾನರ್ ಇಷ್ಟ ಆಗುತ್ತೋ ಅವ್ರಿಗಂತೂ ಒಂದು ಟ್ರೀಟ್ ಅಂತಲೇ ಹೇಳಬೇಕು. ಈ ಮೂವಿ ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ, ನೆಗೆಟಿವ್ ಅಂತ ಹೇಳೋ ಥರ ಆ ಥರ ಏನೂ ಇಲ್ಲ.
ಸಮ್ ಲಾಜಿಕ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಒಂದು ಥ್ರಿಲ್ಲರ್ ಆ್ಯಕ್ಷನ್ ಜಾನರಲ್ ಅಂತ ಬಂದಾಗ ನಾವು ಲಾಜಿಕನ್ನೆಲ್ಲ ಕನ್ಸಿಡರ್ ಕೂಡ ಮಾಡಬಾರ್ದು. ಸರಿ, ಇದ್ರ ಮೇಲೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಒಂದು ಒಳ್ಳೆ ಮೂವಿ ಇಂಡಿಯಾದಲ್ಲಿ ರಿಲೀಸ್ ಆಗಿದೆ, ಅದು ಇಂಡಿಯನ್ ಮೂವಿ, ನೋಡಿ ಸಪೋರ್ಟ್ ಮಾಡಿ.